ನಮಸ್ಕಾರ ಸ್ನೇಹಿತರೆ. ಮಾತನಾಡುವಾಗ ನಿಮ್ಮ ವರ್ತನೆ ಹೀಗಿದ್ದರೆ ಚೆನ್ನ. ನಾವು ಇತರರೊಂದಿಗೆ ಮಾತನಾಡುವ ರೀತಿ ನಮ್ಮ ವ್ಯಕ್ತಿತ್ವವನ್ನು ಪರಿಚಯಿಸುತ್ತದೆ. ಬಸವಣ್ಣನವರು ಹೇಳಿದ ಹಾಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಹೀಗೆ ಮಾತಿನ ಮಹತ್ವ ತುಂಬ ಇದೆ. ಹಾಗಿದ್ದರೆ 4 ಜನರೊಂದಿಗೆ ಮಾತನಾಡುವಾಗ ನಮ್ಮ ವರ್ತನೆ ಹೇಗಿದ್ದರೆ ಚೆನ್ನ? ನೋಡೋಣ ಬನ್ನಿ. ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬೇಡಿ. ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ನಿಲ್ಲಿಸಿ ನೀವು ಮಾತನಾಡಲು ಪ್ರಾರಂಭಿಸಬೇಡಿ. ಬೇರೆಯವರ ಮಾತನ್ನು ಕೇಳುವ ಸಹನೆ ನಿಮ್ಮಲ್ಲಿರಬೇಕು. ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಿ. ಕೊನೆ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಇರಬೇಕು. ಆಡುವ ಮಾತು ಬೇರೆಯವರ ನೋಯಿಸದಂತೆ ಇರಬೇಕು. ಮಾತನಾಡುವಾಗ ಸಮಯ ಪ್ರಜ್ಞೆ ಅತ್ಯವಶ್ಯಕ. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಿ. ಹಾಗೆಯೇ ಮಾತು ಸರಳ, ಸ್ಪಷ್ಟವಾಗಿರಲಿ. ಮಾತನಾಡುವಾಗ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಗಮನಿಸಿ. ಮುಖ ಗಂಟು ಹಾಕಿ ಮಾತನಾಡಬೇಡಿ. ನಿಮ್ಮ ಮಾತು ವಾದ ಮಾಡುವ ರೀತಿ ಇರಬಾರದು. ಮಾತಿನಲ್ಲಿ ಅಹಂ ಇರಲೇಬಾರದು. ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು. ಮಾತು ತಿಳಿ ಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಲಿ. ಆಡುವ ಪ್ರತಿ ಮಾತಿನಲ್ಲಿ ಆತ್ಮವಿಶ್ವಾಸ ತುಂಬಿರಲಿ. ಈ ಎಲ್ಲ ಅಂಶಗಳನ್ನು ಗಮನವಿಟ್ಟುಕೊಂಡರೆ ಎಂಥವರ ಸ್ನೇಹ ಬೇಕಾದರೂ ಸಂಪಾದಿಸಬಹುದು, ಅಲ್ಲದೆ ಒಳ್ಳೆಯ ಮಾತುಗಾರರಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು.